ನಮಸ್ಕಾರ ವೀಕ್ಷಕರೇ. ಯಾರೆಲ್ಲ ಸಿರಿವಂತರಾಗಬೇಕು, ಶ್ರೀಮಂತರಾಗಬೇಕು, ಕೋಟ್ಯಾಧಿಪತಿ ಆಗಬೇಕು ಅನ್ಕೊಂಡಿದ್ದೀರಿ? ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಯಾಕೆಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ದೈವ ಶಕ್ತಿಯನ್ನು ಹೊಂದಿರುವಂತಹ, ತಾಂತ್ರಿಕ ಶಕ್ತಿಯನ್ನು ಹೊಂದಿರುವಂತಹ, ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಬಳಸುತ್ತಿದ್ದಂತಹ ಅಪಾರ ಶಕ್ತಿಯನ್ನ ಪಡೆದುಕೊಳ್ಳುತ್ತಿದ್ದಂತಹ ಒಂದು ಪವರ್ಫುಲ್ ಆದ ಗಿಡದ ಬೇರಿನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಗಿಡದ ಬೇರನ್ನ ನೀವು ಮನೆಗೆ ತಗೊಂಡು ಬಂದ್ರೆ, ಅಥವಾ ನೀವು ಮನೆಗೆ ತಗೊಂಡು ಬಂದು ನೀವು ಏನು ಹಣವನ್ನ ಇಡ್ತೀರಿ ಆ ಪೆಟ್ಟಿಗೆಯಲ್ಲಿ ಇಟ್ರೆ, ಅಥವಾ ಇದನ್ನ ನಾವು ಯಾವ ರೀತಿ ತಿಳಿಸ್ಕೊಡ್ತೀವಿ ಅದೇ ರೀತಿಯಾಗಿ ಇದನ್ನ ನೀವು ಬಳಕೆ ಮಾಡಿದ್ರೆ ನೀವು ಕೋಟ್ಯಾಧಿಪತಿ ಆಗ್ತೀರಿ. ಹೌದು, ಯಾಕೆಂದ್ರೆ ಅಷ್ಟು ಶಕ್ತಿ, ಅಷ್ಟು ಪವರ್ಫುಲ್ ಆಗಿ ಈ ಬೇರು ನಿಮಗೆ ಕೆಲಸ ಮಾಡಿಕೊಡುತ್ತೆ, ಧನವನ್ನ ಆಕರ್ಷಣೆ ಮಾಡಿಕೊಡುತ್ತೆ. ಇದಕ್ಕೆ ಇನ್ನೊಂದು ಹೆಸರು ಲಕ್ಷ್ಮೀ ಬೇರು ಅಂತ ಕರೀತಾರೆ. ಇದು ಲಕ್ಷ್ಮಿಯನ್ನ ಆಕರ್ಷಣೆ ಮಾಡಿಕೊಡುತ್ತೆ, ಅಂದ್ರೆ ಧನ ಸಂಪತ್ತನ್ನ ಆಕರ್ಷಣೆ ಮಾಡಿಕೊಡುತ್ತೆ. ಈ ಬೇರನ್ನ ನೀವು ಇಟ್ಕೊಂಡ್ರೆ ಸಾಕು, ನಿಮ್ಮ ಮನೆಯಲ್ಲಿ ಮತ್ತೆ ಯಾವತ್ತು ನಿಮಗೆ ಹಣಕಾಸಿನ ವಿಷಯದಲ್ಲಿ ನಿಮಗೆ ಸಮಸ್ಯೆ ಬರಲ್ಲ. ಸೊ ನಿಮ್ಮ ಪರ್ಸಲ್ಲಿ ಯಾವತ್ತು ದುಡ್ಡು ತುಂಬಿರುತ್ತೆ. ಎಷ್ಟೇ ಸಾಲ ಮಾಡಿಕೊಂಡಿದ್ರು, ನಿಮ್ಮ ತೀರ ಬಡತನ ನಿಮ್ಮನ್ನ ಕಾಡ್ತಿದ್ರು ಕೂಡ ಈ ಬೇರನ್ನ ನೀವು ಮನೆಗೆ ತಗೊಂಡು ಬಂದ್ರೆ ಸಾಕು, ಶ್ರೀಮಂತಿಕೆ ನಿಮ್ಮ ಹಿಂದೆನೆ ಬರುತ್ತೆ. ಹೌದು, ಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುವುದರ ಜೊತೆಗೆ ನೀವು ಕುಬೇರರಾಗ್ತೀರಾ. ಅಷ್ಟು ಪವರ್ಫುಲ್ ಆದ ಗಿಡದ ಬೇರಿನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನ ಋಷಿ ಮುನಿಗಳು ಬಳಸ್ತಿದ್ರು. ಹೌದು, ಋಷಿ ಮುನಿಗಳು ಇದನ್ನ ಬಳಕೆ ಮಾಡಿಕೊಂಡು ಅಪಾರ ಶಕ್ತಿಯನ್ನ ಪಡೆದುಕೊಂಡಿದ್ರು. ಹಾಗಾದ್ರೆ ಈ ಗಿಡಮೂಲಿಕೆ ಯಾವುದು, ಈ ಗಿಡದ ಬೇರು ಯಾವುದು, ಇದು ನಿಮಗೆ ಎಲ್ಲಿ ಸಿಗುತ್ತೆ, ಸೊ ಇದರಿಂದ ನಿಮಗೆ ಧನ ಲಾಭ ಯಾಕೆ ಪ್ರಾಪ್ತಿಯಾಗತ್ತೆ, ಜೊತೆಗೆ ಈ ಗಿಡದ ಬಗ್ಗೆ ಪುರಾಣದಲ್ಲಿ ಏನು ಕತೆ, ಇದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ನೀವು ಈ ಗಿಡದ ಬೇರನ್ನ ನೀವು ಮನೆಗೆ ತಗೊಂಡು ಬಂದ್ರೆ ಸಾಕು, ನೀವು ರಾತ್ರೋರಾತ್ರಿ ನಿಮ್ಮ ಅದೃಷ್ಟ ಬದಲಾಗುತ್ತೆ. ಹೌದು, ಎಷ್ಟೇ ಬಡತನ ನಿಮ್ಮನ್ನ ಕಾಡ್ತಾ ಇದ್ರೂ ಕೂಡ ನಿಮಗೆ ಶ್ರೀಮಂತಿಕೆ ಕೂಡ ಬರುತ್ತೆ. ಅಂದ್ರೆ ನಿಮಗೆ ನಂಬೋಕೆ ಆಗಲ್ಲ, ದಿಢೀರನೆ ನೀವು ಶ್ರೀಮಂತರಾಗ್ತೀರಿ. ಸೊ ನಿಮಗೆ ನಂಬಿಕೆ ಬರ್ಲಿ ಬರ್ದೇ ಇರ್ಲಿ, ಒಮ್ಮೆ ಟ್ರೈ ಮಾಡಿ ನೋಡಿ. ಆಮೇಲೆ ಎಷ್ಟು ಇದು ನಿಮಗೆ ಪರಿಣಾಮ ಬರುತ್ತೆ ನಿಮ್ಮ ಹಣಕಾಸಿನ ವಿಷಯದಲ್ಲಿ ನೀವೇ ಕಮೆಂಟ್ ಮಾಡ್ತೀರಾ. ಅಷ್ಟು ಪವರ್ಫುಲ್ ಆದ ಬೇರಿನ ಬಗ್ಗೆ, ಧನದ ಆಕರ್ಷಣೆ ಮಾಡುವಂತಹ ಈ ಲಕ್ಷ್ಮೀ ಬೇರಿನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಮೊದಲನೇದಾಗಿ ಅಮ್ಮ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಅಂತ ಆ ತಾಯಿಯ ಕುರಿತು ಒಂದು ಒಳ್ಳೆಯ ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋವನ್ನ ಲೈಕ್ ಮಾಡಿ, ತಪ್ಪದೆ ಲೈಕ್ ಮಾಡಿ. ಪ್ರತಿಯೊಬ್ಬರು ನಿಮ್ಮ ಕುಟುಂಬದವರಿಗೆ, ಮನೆಯವರಿಗೆ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ. ಅವರಿಗೆ ಇದರಿಂದ ಬೆನಿಫಿಟ್ ಆಗುತ್ತೆ, ತುಂಬಾ ಅನುಕೂಲ ಆಗುತ್ತೆ. ಜೊತೆಗೆ ಈ ಮಾಹಿತಿ ಶೇರ್ ಮಾಡಿದ್ದಕ್ಕೆ ಅವರಿಗೂ ಕೂಡ ಖುಷಿಯಾಗುತ್ತೆ. ಅದೇ ರೀತಿ ಯಾರೆಲ್ಲ ಮೊದಲ ಬಾರಿ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ತಂತ್ರಗಳಲ್ಲಿ, ಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವ ರೀತಿಯಾದ ಇಲ್ಲದೇನೆ ಧನವನ್ನ ಆಕರ್ಷಣೆ ಮಾಡುವುದು, ಶ್ರೀಮಂತಿಕೆ ಪಡೆದುಕೊಳ್ಳಬಹುದು, ಸಾಲ ಬಾಧೆ ನಿವಾರಣೆ ಮಾಡಿಕೊಳ್ಬಹುದು, ಆರೋಗ್ಯ ಸಮಸ್ಯೆ ಇದ್ದರೆ ನಿವಾರಣೆ ಮಾಡಿಕೊಳ್ಬಹುದು. ಪವರ್ಫುಲ್ ಆದ ರೆಮಿಡಿಯನ್ನ ಈ ಚಾನೆಲ್ನಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಗಿಡಮೂಲಿಕೆ ಬಗ್ಗೆ ನಿಮಗೆ ಗೊತ್ತಿದೆ, ಗಿಡಮೂಲಿಕೆಯ ಶಕ್ತಿಯ ಬಗ್ಗೆ ನಿಮಗೆ ಗೊತ್ತಿದೆ. ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಹಲವಾರು ಬಾರಿ ಇದರ ಬಗ್ಗೆ, ಗಿಡಮೂಲಿಕೆಯ ಶಕ್ತಿ ಬಗ್ಗೆ ಒಂದು ಸ್ಟೋರಿ ಬರುತ್ತೆ. ನೀವು ನೋಡಿರಬಹುದು, ಕೇಳಿರಬಹುದು. ರಾಮ ಮತ್ತೆ ರಾವಣ ನಡುವೆ ಯುದ್ಧ ಸಂದರ್ಭದಲ್ಲಿ ಲಕ್ಷ್ಮಣ ಮೂರ್ಛೆ ಹೋಗಿರ್ತಾನೆ. ಅವಾಗ ಹನುಮಂತ ಸಂಜೀವಿನಿ ಗಿಡಮೂಲಿಕೆ ಪರ್ವತವನ್ನ ಎತ್ಕೊಂಡು ಬರ್ತಾನೆ. ಅದರಲ್ಲಿ ಇರುವಂತಹ ಕೆಲವೊಂದು ಪವರ್ಫುಲ್ ಆದ ಗಿಡಮೂಲಿಕೆ ಮೂಲಕ ಲಕ್ಷ್ಮಣನಿಗೆ ಮತ್ತೆ ಜೀವ ಬರುತ್ತೆ. ಸೊ ಇದರಿಂದ
ನಮಗೆ ಗೊತ್ತಾಗುತ್ತೆ ಒಂದೊಂದು ಗಿಡಮೂಲಿಕೆಯಲ್ಲಿ ಎಷ್ಟೊಂದು ಶಕ್ತಿ ಇರುತ್ತೆ ಅಂತ, ದೈವ ಶಕ್ತಿ ಇರುತ್ತೆ ಅಂತ. ಸೊ ಅಂತಹ ಗಿಡಮೂಲಿಕೆಯಲ್ಲಿ ಒಂದು ಪವರ್ಫುಲ್ ಆದಂತಹ ಗಿಡಮೂಲಿಕೆ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾವಾಗ ಈ ಗಿಡಮೂಲಿಕೆ ನೀವು ಮನೆಗೆ ತಗೊಂಡು ಬರ್ತೀರಿ, ಅಲ್ಲಿಂದ ನಿಮ್ಮ ಅದೃಷ್ಟ ಬದಲಾಗುತ್ತೆ. ರಾತ್ರೋರಾತ್ರಿ ನಿಮಗೆ ಸಂಪತ್ತು ಒಲಿದು ಬರುತ್ತೆ, ಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಬರುತ್ತೆ. ಇದಕ್ಕೆ ಈ ಗಿಡಮೂಲಿಕೆಗೆ ನಿಮಗೆ ಅರಣ್ಯಕ್ಕೆ ಹೋಗುವಂತಹ ಅಗತ್ಯ ಇಲ್ಲ. ನಿಮ್ಮ ಮನೆಯ ಆಸುಪಾಸಿನಲ್ಲಿ ಇರುವಂತಹ ಗಿಡ. ಹೌದು, ಈ ಗಿಡಕ್ಕೆ ಇನ್ನೊಂದು ಹೆಸರು ಉತ್ತರಾಣಿ ಗಿಡ ಅಂತ ನೀವು ಕೇಳಿರಬಹುದು, ಅಥವಾ ಈ ಗಿಡವನ್ನ ನೀವು ನೋಡಿರ್ತೀರಿ. ಬಟ್ ಇದರ ಹೆಸರು ನಿಮಗೆ ಗೊತ್ತಿರಲ್ಲ. ಈ ಗಿಡಕ್ಕೆ ಉತ್ತರಾಣಿ ಗಿಡ ಅಂತ ಕರೀತಾರೆ. ಸೊ ಈ ಗಿಡ ಎಷ್ಟು ಪವರ್ಫುಲ್ ಆಗಿದೆ ಅಂದ್ರೆ, ಸೊ ಇದರ ಬಗ್ಗೆ ಒಂದು ಸ್ಟೋರಿ ಕೂಡ ಸಿಗುತ್ತೆ ನಿಮ್ಗೆ ಪುರಾಣದಲ್ಲಿ. ಸಮುದ್ರ ಮಥನ ಆಗ್ಬೇಕಾದ್ರೆ ರಾಕ್ಷಸರು ಮತ್ತು ದೇವತೆಗಳು ಸೇರಿ ಸಮುದ್ರವನ್ನ ಮಥನ ಮಾಡ್ತಾರೆ. ಸೊ ಅವಾಗ ಅಮೃತ ಸಿಗುತ್ತೆ, ಒಂದು ಕೊಡದಷ್ಟು ಅಮೃತ ಸಿಗುತ್ತೆ. ಸೊ ರಾಕ್ಷಸರು ಮತ್ತು ದೇವತೆಗಳಿಗೆ ಸೊ ನನಗೆ ಬೇಕು ಅಂತ ಫೈಟ್ ಆಗತ್ತೆ. ಸೊ ಕೆಲವೊಂದು ಅಮೃತ ಏನು ಕುಂಡ ಇದೆ ಅದರಿಂದ ಕೆಲವೊಂದು ಹನಿ ಅಮೃತ ಕೆಳಗೆ ಬೀಳುತ್ತೆ. ಆ ಬಿದ್ದಂತಹ ಹನಿ ಏನಿದೆ ಅಮೃತದ ಹನಿ, ಅದು ನೇರವಾಗಿ ಉತ್ತರಾಣಿ ಗಿಡದ ಮೇಲೆ ಬಿತ್ತು. ಹಾಗಾಗಿ ಉತ್ತರಾಣಿ ಗಿಡಕ್ಕೆ ಅಷ್ಟೊಂದು ಶಕ್ತಿ ಬಂತು ಅಂತ ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಹಾಗಾದ್ರೆ ಈ ಉತ್ತರಾಣಿ ಗಿಡವನ್ನ ನೀವು ಯಾವ ರೀತಿ ತಗೊಂಡು ಬರಬೇಕು, ಯಾವ ರೀತಿ ಇದರ ಶಕ್ತಿಯನ್ನ ಬಳಕೆ ಮಾಡಬೇಕು, ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಈ ವಿಧಾನದಲ್ಲಿ ಈ ಉತ್ತರಾಣಿ ಗಿಡದ ಬೇರನ್ನ ನೀವು ಬಳಕೆ ಮಾಡಿದ್ದೆ ಆದಲ್ಲಿ ನಿಮಗೆ ಜನ ಆಕರ್ಷಣೆ ಆಗತ್ತೆ, ಲಕ್ಷ್ಮಿಯ ಸಂಪೂರ್ಣ ಆಕರ್ಷಣೆ ಆಗತ್ತೆ, ಕುಬೇರರಾಗ್ತೀರಾ. ನಿಮಗೆ ಎಷ್ಟೇ ದಟ್ಟ ದರಿದ್ರ ಇದ್ರೂ ಕೂಡ ದೂರ ಆಗಿ ನೀವು ಲಕ್ಷ್ಮೀವಂತರಾಗ್ತೀರಾ, ಶ್ರೀಮಂತರಾಗ್ತೀರಾ. ಹಾಗಿದ್ರೆ ನೀವು ಏನು ಮಾಡಬೇಕು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಗಿಡವನ್ನ ನೀವು ನಿಮ್ಮ ಮನೆಗೆ ತಗೊಂಡು ಬರ್ಬೇಕಾದ್ರೆ ಅದು ಅಮಾವಾಸ್ಯೆ ದಿನ ಬೆಳಿಗ್ಗೆ ಎದ್ದು ಸೂರ್ಯೋದಯ ಆಗೋದ್ಕಿಂತ ಮೊದಲು ನೀವು ಎದ್ದು ಉತ್ತರಾಣಿ ಗಿಡವನ್ನ ತಗೊಂಡು ಬರಬೇಕು. ಅಂದ್ರೆ ಉತ್ತರಾಣಿ ಗಿಡದ ಬೇರನ್ನ ತಗೊಂಡು ಬರಬೇಕು. ಬೇರನ್ನ ತಗೊಂಡು ಬಂದು ಅದನ್ನ ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ತೊಳೆದ ನಂತರ ಅದಕ್ಕೆ ನೀವು ಏನು ಮಾಡಬೇಕು, ಸ್ವಲ್ಪ ನೀರನ್ನ ಹಾಕಿ ಗಂಧವಾಗಿ ಮಾಡ್ಕೋಬೇಕು. ಹೌದು, ಸ್ವಲ್ಪ ನೀರನ್ನ ಹಾಕಿ ಅದನ್ನ ತೇದಿ ನೀವು ಗಂಧವಾಗಿ ಮಾಡ್ಕೋಬೇಕು. ಅದನ್ನ ನೀವು ಹಚ್ಕೊಂಡು ಹೋಗ್ಬೇಕು. ಪ್ರತಿದಿನ ನೀವು ಎಲ್ಲಿಗೆ ಹೋಗ್ತೀರಿ, ಜಾಬ್ಗೆ ಹೋಗ್ತಿದ್ರೆ ಹಣೆಗೆ ತಿಲಕವಾಗಿ ಹಚ್ಕೊಂಡು ಹೋಗ್ಬೇಕು. ಉದ್ಯೋಗಕ್ಕೆ ಹೋಗ್ತಿದ್ರೆ ಅಥವಾ ನಿಮ್ಮದೇ ಸ್ವಂತ ಶಾಪ್ ಇದ್ರೆ, ಬಿಸ್ನೆಸ್ ಇದ್ರೆ ನಿಮ್ಮ ತಿಲಕವಾಗಿ ಹಚ್ಕೊಂಡು ಹೋಗ್ಬೇಕು. ಈ ರೀತಿಯಾಗಿ ಎಲ್ಲಿಯ ತನಕ ನಿಮ್ಮ ಹಣೆಯಲ್ಲಿ ಅದು ತಿಲಕವಾಗಿರುತ್ತೆ ಅಲ್ಲಿಯ ತನಕ ನಿಮ್ಮ ಕಡೆ ಅದು ಧನವನ್ನ ಆಕರ್ಷಣೆ ಮಾಡುತ್ತಿರುತ್ತೆ. ಹೌದು, ಕಸ್ಟಮರ್ ಏನಿದ್ದಾರೆ ನಿಮ್ಮನ್ನ ಅಂಗಡಿಯನ್ನ ಅಥವಾ ನಿಮ್ಮ ಶಾಪನ್ನ ಹುಡುಕಿಕೊಂಡು ಬರ್ತಾರೆ. ಎಲ್ಲ ಕಡೆಯಿಂದ ನಿಮಗೆ ಧನ ಆಕರ್ಷಣೆ ಆಗತ್ತೆ, ಹಣದ ಆಕರ್ಷಣೆ ಆಗತ್ತೆ, ನಿಮಗೆ ಬಿಸ್ನೆಸ್ ಗ್ರೋ ಆಗತ್ತೆ. ಈ ರೀತಿಯಾಗಿ ಮಾಡ್ಕೋಬಹುದು. ಈ ರೀತಿಯಾಗಿ ಅದನ್ನ ಗಂಧವನ್ನ ಮಾಡಿ ತಿಲಕವಾಗಿ ಇಟ್ಕೊಳ್ಳೋದ್ರಿಂದ ಸೊ ಲಕ್ಷ್ಮಿ ಅಟ್ರಾಕ್ಟ್ ಆಗತ್ತೆ, ಅಂದ್ರೆ ಧನ ಆಕರ್ಷಣೆ ಆಗತ್ತೆ. ಸೊ ನಿಮ್ಮಲ್ಲಿ ಇರುವಂತಹ ದರಿದ್ರ ದಿನಕ್ಕೆ ದೂರ ಆಗ್ತಾ ಬರುತ್ತೆ. ಇದೇ ರೀತಿಯಾಗಿ ಮನೆಯಲ್ಲಿ ಕೂಡ ನೀವು ಧನ ಸಂಪತ್ತನ್ನ ಅಟ್ರಾಕ್ಟ್ ಮಾಡ್ಕೋಬಹುದು. ಸೊ ಈ ಉತ್ತರಾಣಿ ಗಿಡದ ಬೇರನ್ನ ಚೆನ್ನಾಗಿ ತೊಳಿಬೇಕು. ಇದನ್ನ ನೀವು ಮಾಡಬೇಕಾಗಿರೋದು ನಿಮ್ಮ ಮನೆಯ ಕುಬೇರ ಮೂಲೆಯಲ್ಲಿ ಇಡಬೇಕು. ಕುಬೇರ ಮೂಲೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು. ಸೊ ಇದರಿಂದ ನೀವು ಕುಬೇರರಾಗ್ತೀರಾ, ನಿಮ್ಮ ಧನ ಸಂಪತ್ತು ವೃದ್ಧಿಯಾಗತ್ತೆ. ನಿಮ್ಮ ಮನೆಯಲ್ಲಿ ಎಲ್ಲಾ ಕಡೆಯಿಂದ ನಾನಾ ಕಡೆಯಿಂದ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನಿರೀಕ್ಷಿತವಾಗಿ ನಿಮಗೆ ಧನಾಕರ್ಷಣೆ ಪ್ರಾರಂಭ ಆಗುತ್ತೆ. ಸೊ ಕುಬೇರ ಮೂಲೆಯಲ್ಲಿ ಇಟ್ಟು ಇದನ್ನ ಪೂಜೆ ಮಾಡಬೇಕು. ಇಲ್ಲ ಅಂದ್ರೆ ಇನ್ನೊಂದು ರೀತಿಯಾಗಿ ಪ್ರಯೋಗ ಮಾಡಬಹುದು, ಎಲ್ಲರೂ ಕೂಡ ಮಾಡಬಹುದು. ಸೊ ಎಲ್ಲಿ ನೀವು ಹಣವನ್ನ ಇಡ್ತೀರಿ, ಹೌದು, ಏನು ನೀವು ಪೆಟ್ಟಿಗೆಯಲ್ಲಿ ಹಣವನ್ನ ಇಡ್ತೀರಿ ಮನೆಯಲ್ಲಿ ಎಲ್ಲೇ ಇಡಬಹುದು, ಆ ಪೆಟ್ಟಿಗೆಯಲ್ಲಿ ಈ ಬೇರನ್ನ ಇಟ್ಟು ಅದನ್ನ ನೀವು ಪೂಜೆ ಮಾಡ್ತಾ ಬರಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಗೆ
ಎಲ್ಲ ಕಡೆಯಿಂದ ನೀವು ಬಿಸ್ನೆಸ್ ಮಾಡ್ತಿದ್ದೀರಿ, ಬಿಸ್ನೆಸ್ ಇಂದ ಅಥವಾ ಬೇರೆ ಏನೆಲ್ಲ ಮಾಡ್ತಿದ್ದೀರಿ, ಎಲ್ಲ ಕಡೆಯಿಂದ ಅನಿರೀಕ್ಷಿತವಾಗಿ ಧನಾಗಮನ ಆಗುತ್ತೆ. ಹೌದು, ನಿಮ್ಮ ಖರ್ಚು ವೆಚ್ಚಗಳು ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ಮನೆಗೆ ಪ್ರತಿದಿನ ಪ್ರತಿ ಕ್ಷಣ ನಿಮಗೆ ಬೇರೆ ಬೇರೆ ರೀತಿಯಾಗಿ ನಿಮಗೆ ಹಣದ ಆಕರ್ಷಣೆ ಆಗ್ತಾ ಬರುತ್ತೆ. ನಿಮ್ಮ ಖರ್ಚು ಕಡಿಮೆ ಆಗ್ತಾ ಆದಾಯ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ನೀವು ಒಮ್ಮೆ ಇದಕ್ಕೆ ಯಾವುದೇ ರೀತಿಯಲ್ಲಿ ಖರ್ಚು ಇಲ್ಲ, ನಿಮ್ಮ ಮನೆಯ ಆಸುಪಾಸಿನಲ್ಲಿ ಇರುವಂತಹ ಈ ಗಿಡದ ಬೇರನ್ನ ತಗೊಂಡು ಬಂದು ನಾನು ಏನು ತಿಳಿಸ್ಕೊಡ್ತಿದ್ದೀನಿ ಅದೇ ರೀತಿಯಾಗಿ ಮಾಡಿ ನೋಡಿ. ಆಮೇಲೆ ಪ್ರತಿಫಲ ಎಷ್ಟು ನಿಮಗೆ ಸಿಕ್ತು, ಎಷ್ಟು ಆಕರ್ಷಣೆ ಆಯಿತು, ಹಣದ ಆಕರ್ಷಣೆ ಆಯಿತು, ಕಮೆಂಟ್ ಬಾಕ್ಸ್ನಲ್ಲಿ ನೀವೇ ಕಮೆಂಟ್ ಮಾಡ್ತೀರಾ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಸ್ವಲ್ಪ ಇಷ್ಟ ಆದರೂ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಅವರಿಗೆ ತುಂಬ ಇಷ್ಟ ಆಗುತ್ತೆ. ಕಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ಮೊದಲ ಬಾರಿ ನೋಡುತ್ತಿದ್ದೀರಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೆಂದರೆ ₹1 ಖರ್ಚು ಇಲ್ಲದೇನೆ ಮನೆಯಲ್ಲಿ ಇರುವಂತಹ ಕೆಲವೊಂದು ವಸ್ತುಗಳ ಮೂಲಕ ಯಾವ ರೀತಿ ನೀವು ಹಣವನ್ನು ಅಟ್ರಾಕ್ಟ್ ಮಾಡಬಹುದು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಬೇರೆ ಬೇರೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಬೇರೆ ಬೇರೆ ರೆಮಿಡಿ ಮೂಲಕ ತಿಳಿಸ್ಕೊಡ್ತಾ ಇರ್ತೀವಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.